ಹಾಯ್ ಹಲೋ ಗಾಯ್ಸ್, ವರ್ಲ್ಡ್ ಕಪ್ ಸತತ 2ನೇ ಬಾರಿಗೆ ನಮ್ಮ ಟೀಮ್ ಇಂಡಿಯಾ ಗೆದ್ದಾಯ್ತು. ಏನ್ ಕತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಖುಷಿಯಾಗಿದ್ರೆ ಫಸ್ಟ್ ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೆ. ಬನ್ನಿ ಸ್ನೇಹಿತರೆ. ಏನ್ ಮ್ಯಾಚ್, ಏನ್ ಕತೆ, ತುಂಬಾನೇ ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ. ಅಲ್ಟಿ ಇವತ್ತಿನ ಮ್ಯಾಚ್ ನೋಡೋದಕ್ಕೆ ಒಂದು ಹಬ್ಬನೇ ತಂದ್ಬಿಡ್ತು ನನಗೆ. ತುಂಬಾನೇ ಸಖತ್ತಾಗಿತ್ತು ಮ್ಯಾಚ್. ಏನಪ್ಪಾ ಇವತ್ತಿನ ಅಂದ್ರೆ ಟಾಸ್ ಗೆದ್ದಂತ ನ್ಯೂಜಿಲೆಂಡ್ ಫಸ್ಟ್ ನಾವು ಬ್ಯಾಟಿಂಗ್ ನ ಮಾಡಲ್ಲ, ಫಸ್ಟ್ ನಾವು ಫೀಲ್ಡಿಂಗ್ ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಆಗಿ ಟೀಮ್ ಇಂಡಿಯಾಗೆ ಬ್ಯಾಟಿಂಗ್ ನ ಬಿಟ್ಕೊಡ್ತು, ಚೇಂಜ್ ಮಾಡ್ತೀವಿ ಅಂತ ಹೇಳಿ ಬ್ಯಾಟಿಂಗ್ ನ ಶುರು ಮಾಡಿದಂತ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಏನ್ ಹೊಡ್ತಾ ಅಂತೀರಾ, ನೆಕ್ಸ್ಟ್ ಲೆವೆಲ್. ಅಭಿಷೇಕ್ ಶರ್ಮಾ ಅವರು ಬರೋಬ್ಬರಿ 52 ರನ್ಗಳನ್ನ ಹೊಡೆದ್ರೆ, ಅಭಿ ಸಂಜು ಸ್ಯಾಮ್ಸನ್ ಹೆಚ್ಚು ಕಮ್ಮಿ ನೀವು ನಂಬಲ್ಲ, ಲಾಸ್ಟ್ ಮ್ಯಾಚ್ 80 ಮಾತ್ರ, ಈ ಸಲನೇ 80 ಮಾತ್ರ. ಸೂಪರ್ ಆಗಿ ಮ್ಯಾಚ್ ಆಡಿದ್ರು. ಇನ್ನು ಅವ್ರ ಜೊತೆಗೆ ಮತ್ತೆ ಮೂರನೇ ಬ್ಯಾಟ್ಸ್ಮನ್ ಆಗಿ ಬಂದಂತ ಇಶಾನ್ ಕಿಶನ್ ಬರೋಬ್ಬರಿ 54 ರನ್ಗಳು ಹೊಡಿತಾರೆ. ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು 18 ರನ್ ಹೊಡಿತಾರೆ. ಶಿವಮ್ ದುಬೆ ಅವರು 26 ರನ್ಗಳ ಒಂದು ಜೊತೆ ಆಟ ಸಖತ್ತಾಗಿ ನಡೆದು ಕೊನೆಗೆ ಬರೋಬ್ಬರಿ 255 ಟಾರ್ಗೆಟ್ಗಳನ್ನ ಕೊಡ್ತಾರೆ 20 ಓವರ್ಗೆ. ಟೀಮ್ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತು. ಈ ಒಂದು ಬ್ಯಾಟಿಂಗ್ ನ ನೋಡಿದಂತ ಪ್ರತಿಯೊಬ್ಬ ಫ್ಯಾನ್ಸಿಗೂ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಅದನ್ನ ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ಕಿವೀಸ್ ಅವರು ಯೂಸ್ ಇಲ್ಲ, ಅಷ್ಟರ ಮಟ್ಟಿಗೆ ಕಾಟ ಕೊಟ್ಟಿದ್ದು ಜಸ್ಪ್ರೀತ್ ಬುಮ್ರಾ ಮತ್ತು ಅಕ್ಷರ್ ಪಟೇಲ್. ಇವತ್ತು ಏನು ಸ್ಟ್ರಾಂಗ್ ಬಾಲಿಂಗ್ ಅಂತಂದ್ರೆ ಅವರಿಬ್ಬರ ಬಾಲಿಂಗ್ ಮುಂದೆ ಯಾವ ಬಾಲರ್ಸ್ ತುಂಬಾನೇ ಸೂಪರ್ ಆಗಿ ಅನಿಸಿಲ್ಲ. ಅಷ್ಟರ ಮಟ್ಟಿಗೆ ಅಕ್ಷರ್ ಪಟೇಲ್ ಅವರು ಬೇಕಾದಂತ ಎಲ್ಲಾ ವಿಕೆಟ್ಸ್ ಗಳನ್ನ ಬರೋಬ್ಬರಿಯಾಗಿ ತೆಗೆದ್ಬಿಟ್ರು. ಬರೋಬ್ಬರಿ 3 ವಿಕೆಟ್ ತಗೊಳ್ತಾರೆ ಅಕ್ಷರ್ ಪಟೇಲ್ ಅವರು. ಇನ್ನು ಜಸ್ಪ್ರೀತ್ ಬುಮ್ರಾ ಅವರು ಹೆಚ್ಚು ಕಮ್ಮಿ 4 ವಿಕೆಟ್ಗಳನ್ನ ತಗೊಂಡು ಟೀಮ್ ಇಂಡಿಯಾ ಬರೋಬ್ಬರಿ ಸೂಪರ್ ಆಗಿ ವಿನ್ ಆಗುತ್ತೆ. ಇವತ್ತಿನ ಮ್ಯಾಚ್ ವಿನ್ ಆಗಿತ್ತು ಮತ್ತು ವರ್ಲ್ಡ್ ಕಪ್ ನ ಸೂಪರ್ ಆಗಿ ಮ್ಯಾಚ್ ವಿನ್ ಮಾಡ್ತಾರೆ. ಬರೋಬ್ಬರಿ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರೆ ಕಿವೀಸ್ ತಂಡ ಹೊಡೆದಿದ್ದು ಬರೀ 20 ಓವರ್ಗೆ 10 ವಿಕೆಟ್ ಕಳ್ಕೊಂಡು ಬರೋಬ್ಬರಿ 159 ರನ್ನಿಗೆ ಆಲ್ ಔಟ್ ಆಗೋ ಮುಖಾಂತರ ವರ್ಲ್ಡ್ ಕಪ್ ನ ಟೀಮ್ ಇಂಡಿಯಾ ಪಾಲ್ಗೆ ಸೇರೋಕೆ ಒಂದಕ್ಕೆ ಇದಾಗ್ತಾರೆ. ಇನ್ನು ಈ ಟೀಮ್ ನಲ್ಲಿ ಆಡದಂತ ಪ್ಲೇಯರ್ಸ್ ಅಲ್ಲಿ ಟೀಮ್ ಶಫರ್ಟ್ ಅವರು ಹೆಚ್ಚು ಕಮ್ಮಿ 52 ರನ್ಸ್ ಹೊಡಿತಾರೆ. ಇನ್ನ ನೆಕ್ಸ್ಟ್ ಆಡದಂತ ಯಾವ ಬ್ಯಾಟ್ಸ್ಮನ್ ಕೂಡ 20 ಮೇಲೆ ಹೊಡೆಯಕ್ ರೆಡಿನೇ ಇಲ್ಲ. ಅದರಲ್ಲಿ ಕ್ಯಾಪ್ಟನ್ ಆದಂತ ಒಂದು ಸ್ಯಾಂಟನರ್ ಕೂಡ 43 ರನ್ಗಳನ್ನ ಹೊಡೆದು ಔಟ್ ಆಗ್ತಾರೆ. ಇದೇ ತರನೇ ಈ ಒಂದು ಟೀಮ್ ಹಾಲ್ ಔಟ್ ಆಗೋದ್ರ ಮುಖಾಂತರ ಇವತ್ತು ಟೀಮ್ ಇಂಡಿಯಾ ಗೆಲ್ಲುವಲ್ಲಿ ಪಾತ್ರವನ್ನು ವಹಿಸ್ತು. ಈ ಒಂದು ನನಗಂತೂ ತುಂಬಾನೇ ಖುಷಿ ತಂದಿದೆ. ಇವತ್ತು T20 ವರ್ಲ್ಡ್ ಕಪ್ ಸತತ ಲಾಸ್ಟ್ ಟೈಮ್ ರೋಹಿತ್ ಶರ್ಮಾ ಅವರು ಕಪ್ ಹೊಡಿತಾರೆ, ಈ ಸಲ ಸೂರ್ಯಕುಮಾರ್ ಅವರು ಕಪ್ ನ ಎತ್ತಿಡಿತಾರೆ. ತುಂಬಾನೇ ಒಂದು ಖುಷಿ ವಿಚಾರ. ಎಲ್ಲರೂ ಕೂಡ ಖುಷಿಯಾಗಿರುತ್ತೆ ಅನ್ಕೊಂಡಿರ್ತೀನಿ. ನನಗಂತೂ ತುಂಬಾನೇ ಖುಷಿಯಾಗಿದೆ. ಇವತ್ತಿನ ಟೀಮ್ ಎಷ್ಟು ಜನ ನೋಡಿದ್ರಿ, ಟೀಮ್ ಇಂಡಿಯಾ ಗೆದ್ದಿರೋದು ನಿಮಗೆಲ್ಲ ಎಷ್ಟು ಖುಷಿ ತಂತು ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೇನೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ಟೀಮ್ ಇಂಡಿಯಾ ಕೊನೆಗೂ ಗೆದ್ಬಿಡ್ತು. ಬರೋಬ್ಬರಿ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರು 159 160 ಅಂತಂದ್ರೆ ಅಲ್ಲಿಗೆ 95-96 ರನ್ಗಳ ಒಂದು ಅಜೇಯ ವಿನ್ ಆಗುತ್ತೆ. ಇವತ್ತು ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಕೂಡ ತಗೊಳ್ತು. ಈ ಒಂದು ಖುಷಿ ವಿಚಾರನ ನಾನ್ ನಿಮ್ಮ ಹತ್ರ ಹಂಚ್ಕೋಬೇಕಂತಲೇ ಬಂದಿದ್ದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಮರಿಬೇಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹಾಗೇನೆ ಹೊಸಬ್ರು ಯಾರು ನೋಡ್ತಿದ್ರ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೊಸಬ್ರು ಯಾರು ನೋಡ್ತಿದ್ರ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.